ಧರ್ಮಸ್ಥಳವನ್ನು ನಂಬ್ಕೊಂಡಿದ್ದವ್ರು ಎಷ್ಟೋ ಜನ, ಒಬ್ಬ ಯೂಟ್ಯೂಬರ್ನ ವಿಡಿಯೋದಿಂದ ಎಷ್ಟೋ ಜನ ಭಾವನೆಗಳೇ ಬದಲಾಗಿ ಹೋಗಿದ್ದು, ಭಾವನೆಗಳಿಗೆ ಧಕ್ಕೆ ಆಗಿತ್ತು. ಸೊ ನಮ್ಮ ಮನಸ್ಥಿತಿಗಳಿಗೆ ಭಕ್ತರಿಗೆ ಹೇಳೋದಾದರೆ ಏನು ಹೇಳ್ತೀರಾ? ನಾವು ಭಾವನೆಗಳ ಕೈಗೆ ಬದುಕನ್ನು ಕೊಡಬಾರ್ದು. ಯಾಕಂದರೆ ನಾವೊಂದು ಸಿನಿಮಾನ ನೋಡುವಾಗ ನಾವು ಕಣ್ಣೀರು ಹಾಕ್ತೀವಿ. ಆದರೆ ಸಿನಿಮಾದಿಂದ ಹೊರಗಡೆ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಅದು ಸಿನಿಮಾ ಅಂತೇಳಿ. AI ವಿಡಿಯೋ ಮಾಡಿದ ಸಮೀರ್ ಅದೊಂದು ಸಿನಿಮಾ ಥರನೇ ಒಂದು ಕ್ರಿಯೇಷನ್ ಮಾಡಿರೋದು, ಅದು ಸತ್ಯ ಅಲ್ಲ. ಸತ್ಯ ಅನ್ನೋದು ಏನು ಅಂತ ಹೇಳಬೇಕಿದ್ರೆ ಅದನ್ನು ಅಧ್ಯಯನ ಮಾಡಬೇಕು, ಅದು ಏನಂತೇಳಿ ಈಗ ಗೊತ್ತಾಗ್ತಾ ಇದೆ. ಹಾಗಾಗಿ ಯಾರೋ ಏನೋ ನಮ್ಮ ಧರ್ಮದ ಬಗ್ಗೆ, ನಮ್ಮ ಧರ್ಮದ ನಡಾವಳಿಗಳ ಬಗ್ಗೆ ಹೇಳಿದ ತಕ್ಷಣ ಅದನ್ನು ಒಪ್ಕೊಂಡು ಬಿಡಬೇಡಿ, ಅದನ್ನು ಪ್ರಶ್ನೆ ಮಾಡಿ. ನಮ್ಮ ಧರ್ಮವನ್ನು ಹೊಗಳಿದರೆ ಅದನ್ನು ಒಪ್ಕೊಳ್ಳೋಣ, ಯಾಕಂದರೆ ಹೊಗಳಿಕೆಗೆ ಅರ್ಹವಾದಂಥ ಒಂದು ಧರ್ಮ. ಆದರೆ ಯಾರಾದರೂ ತೆಗಳ್ತಾರೆ ಅಂತ ಹೇಳಿದರೆ ಅದರ ಹಿನ್ನೆಲೆ ಏನಿರ್ಬೋದು ಅಂಥೇಳಿ. ಈ ಅಲ್ಟ್ರಾ ಮಾಡರ್ನ್ ಸೈನ್ಸ್ ಹೇಳೋದಕ್ಕಿಂತ ಮೊದಲೇ ನಮ್ಮ ವೇದ ಉಪನಿಷತ್ತುಗಳಲ್ಲಿ ನಮ್ಮ ಧರ್ಮ ಇದನ್ನೆಲ್ಲ ಹೇಳಿರುವಂಥದ್ದೇ. ಹಾಗಾಗಿ ಇದಕ್ಕೆ ಯಾರೋ ಬಂದು ಬೋಧನೆ ಮಾಡೋ ಅಗತ್ಯ ಇಲ್ಲ. ಇಡೀ ಜಗತ್ತಿಗೆ ಬೋಧನೆ ಮಾಡಿದ ಧರ್ಮ ಇದು. ಇದರ ಬಗ್ಗೆ ಭಾಳ ಉದ್ದೇಶವನ್ನು ಇಟ್ಕೊಂಡೇ ಮಾಡ್ತಿರೋದು. ನಿಮ್ಗೆ ಗೊತ್ತಿದೆ, ಈಶಾ ಫೌಂಡೇಶನ್ ವಿಷಯದಲ್ಲಾಗಲಿ, ಶಬರಿಮಲೆ ಆಗಲಿ, ನಮ್ಮ ಉಡುಪಿಯ ಕನಕ ಗೋಪುರದ ಪ್ರಕರಣವಾಗಲಿ, ಎಲ್ಲವೂ ಕೂಡ ಹಿಂದೂ ಧರ್ಮವನ್ನು ಟಾರ್ಗೆಟ್ ಮಾಡುವ ದುಷ್ಟ ಷಡ್ಯಂತ್ರಗಳು. 2-3 ವಿಭಾಗದಲ್ಲಿದ್ದಾರೆ. ಒಂದು ಕಡೆ ನಕ್ಸಲೈಟ್ಸ್ ಇದ್ದಾರೆ, ನಗರ ನಕ್ಸಲರು ಇದ್ದಾರೆ, ಆಮೇಲೆ ಜಿಹಾದಿ ಮತಾಂಧರಿದ್ದಾರೆ, ಕ್ರೈಸ್ತ ಮಿಷನರಿಗಳಿದ್ದಾರೆ, ಇವರೆಲ್ಲರೂ ಇದ್ದಾರೆ. ಹಾಗಾಗಿ ನಾವು ಒಬ್ಬರೇ ಇರೋದು. ಹಾಗಾಗಿ ನಾವೆಲ್ಲ ಗಟ್ಟಿಯಾಗಿ ಇದನ್ನು ಫೇಸ್ ಮಾಡಬೇಕು ಅಂತ.